Hello friends, welcome back to the class Indian Polity presented by ಸಂಗಟಿ ಸರ್. ಈಗ ನಾವು ಪ್ರೀವಿಯಸ್ ಕ್ಲಾಸ್ಗಳಿಂದ ಇಂಡಿಯನ್ ಪಾಲಿಟಿಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇದೆಲ್ಲವೂ ನಿಮಗೆ ಟೆಲಿಗ್ರಾಮ್ ಚಾನಲ್ ಸಂಗಟಿ ಸರ್ ಅಕಾಡೆಮಿ, ಯೂಟ್ಯೂಬ್ ಚಾನಲ್ ಕೂಡ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥದ್ದು, ಒಂದು ಎಜುಕೇಟರ್ ಆ್ಯಪ್ ಕೂಡ ಇದೆ ಸಂಗಟಿ ಸರ್ ಅಕಾಡೆಮಿ ಹೆಸರಲ್ಲಿ. ಇದರಲ್ಲಿ ಮೂಲಕ ನೀವೆಲ್ಲ ಇವು ವಿಡಿಯೋಗಳನ್ನು ನೋಡ್ತಾ ಹೋಗ್ಬೋದು. ಪಾಲಿಟಿಯನ್ನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ ಡೀಟೇಲ್ ಆಗಿ ಕ್ವಶನ್ ಆನ್ಸರ್ ಮೂಲಕ ನೀವು ಪಾಲಿಟಿ ಪರ್ಫೆಕ್ಟ್ ಆಗ್ತಾ ಹೋಗ್ಬೋದು. ಒಬ್ಬ ಮಂತ್ರಿಯನ್ನು ಯಾರು ತೆಗೆದು ಹಾಕಬಹುದು? ಯಾವುದೋ ಒಬ್ಬ ಕೇಂದ್ರದ ಮಂತ್ರಿ ಇರ್ತಾರಲ್ಲ, ಅವ್ರನ್ನ ತೆಗೆದು ಹಾಕುವಂಥದ್ದು ಯಾರು? ಪ್ರಧಾನಮಂತ್ರಿ ತೆಗೆದು ಹಾಕ್ತಾರೆ, ಮಂತ್ರಿಗಳ ಪರಿಷತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್, ಸಂಸತ್ತು, ರಾಷ್ಟ್ರಪತಿ. ಯಾರು ತೆಗೆದು ಹಾಕ್ತಾರೆ ಇದನ್ನ? ಸರಿಯಾದ ಉತ್ತರ ಇದಕ್ಕೆ ರಾಷ್ಟ್ರಪತಿಯವರು ತೆಗೆದು ಹಾಕ್ತಾರೆ. ಒಬ್ಬ ಮಂತ್ರಿಯನ್ನು ಅಪಾಯಿಂಟ್ ಮಾಡೋದು ಯಾರು? ನೇಮಕ ಮಾಡುವುದು ಯಾರು? ಅದು ಕೂಡ ರಾಷ್ಟ್ರಪತಿನೇ. ಬಟ್ ಅವರು ಸ್ವಂತ ನಿರ್ಧಾರದ ಮೇಲೆ ಒಬ್ಬ ಮಂತ್ರಿನ ತೆಗೆದು ಹಾಕೋದು, ಒಬ್ಬ ಮಂತ್ರಿನ ಅಪಾಯಿಂಟ್ ಮಾಡೋದು ಮಾಡ್ತಾರ? ಅವ್ರಿಗೆ ಇಷ್ಟ ಬಂದವ್ರಿಗೆ ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಯಾರು ಮಾಡಬೇಕು? ಪ್ರಧಾನಿಯವರ ಶಿಫಾರಸ್ಸು ಬೇಕು. ಪ್ರಧಾನಿಯವರ ರೆಕಮೆಂಡೇಶನ್ ಮೇರೆಗೆ ಮಾಡ್ತಾರ ಅದನ್ನ. ಸೊ ತೆಗೆದು ಹಾಕೋದು ಯಾರು ಅಂದ್ರೆ ರಾಷ್ಟ್ರಪತಿ. ಒಬ್ಬ ಮಂತ್ರಿನ ತೆಗೆದು ಹಾಕಲು ಶಿಫಾರಸ್ಸು ಮಾಡೋದು ಯಾರು ಅಂದ್ರೆ ಪ್ರಧಾನಮಂತ್ರಿ. ಒಬ್ಬ ಇಂಥವ್ರನ್ನ ಮಂತ್ರಿ ಮಾಡಿ ಅಂತ ಶಿಫಾರಸ್ ಮಾಡೋದು ಕೂಡ ಪ್ರಧಾನಮಂತ್ರಿನೇ. ಬಟ್ ಅವ್ರನ್ನ ನೇಮಕ ಮಾಡೋದು ರಾಷ್ಟ್ರಪತಿ, ತೆಗೆದು ಹಾಕೋದು ಕೂಡ ರಾಷ್ಟ್ರಪತಿ. ಈ ರೀತಿ ಬೇಸಿಕ್ ಕ್ವಶನ್ ರಿಪೀಟ್ ಆಗಿ ಕೇಳ್ತಾ ಇರ್ತಾರೆ. ಕೆಳಗಿನವರಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಯಾರು? ಇಲ್ಲಿ ಕೊಟ್ಟಿರುವಂತ ಇದರಲ್ಲಿ ಸುಪ್ರೀಂ ಕಮಾಂಡರ್ ಯಾರು? ಭಾರತೀಯ ಸಶಸ್ತ್ರ ಪಡೆಗಳು, ಇಂಡಿಯನ್ ಮಿಲಿಟರಿ ಆಗಿರ್ಬೋದು, ಇಂಡಿಯನ್ ಏರ್ಫೋರ್ಸ್ ಇರ್ತದೆ, ಇಂಡಿಯನ್ ನ್ಯಾವಿ, ಈ ತರ ಎಲ್ಲವಕ್ಕ ಸುಪ್ರೀಂ ಕಮಾಂಡರ್ ಅಂತ ಯಾರು ಇರ್ತಾರೆ? ಭಾರತದ ರಾಷ್ಟ್ರಪತಿಗಳಿರ್ತಾರ, ಆಪ್ಷನ್ ಎ. ಆಪ್ಷನ್ ಬಿ ಭಾರತದ ಉಪರಾಷ್ಟ್ರಪತಿಯವರು, ಭಾರತದ ಪ್ರಧಾನಿಗಳು, ಭಾರತದ ರಕ್ಷಣಾ ಸಚಿವರು. ಯಾರಿರ್ತಾರೆ? ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಯವರೇ ಸುಪ್ರೀಂ ಕಮಾಂಡರ್ ಆಗಿರ್ತಾರೆ. ಸುಪ್ರೀಂ ಕಮಾಂಡರ್ ಹಾಗಂತ ರಾಷ್ಟ್ರಪತಿ ಯಾವ ದೇಶದ ಮೇಲೆ ಯುದ್ಧ ಮಾಡಿ ಅಂತ ಆತರ ಹೇಳ್ಬಿಡ್ತಾರ? ಇಲ್ಲ, ಅದು ಡಿಸಿಷನ್ ತಗೊಳ್ಳೋದು ಎಕ್ಸಿಕ್ಯೂಟಿವ್, ಪ್ರಧಾನಿಯವರು ಅವ್ರು ತಗೊಂತಿರ್ತಾರೆ. ಬಟ್ ಇಲ್ಲಿ ಸುಪ್ರೀಂ ಕಮಾಂಡರ್ ಯಾರು ಅಂತ ಕೇಳಿದಾಗ ರಾಷ್ಟ್ರಪತಿಯವರೇ. ಒಂದ್ಸರ್ತಿ ಅಬ್ದುಲ್ ಕಲಾಂ ಅವರು ಸ್ನೇಹಿತರೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಅವರು ಇಂಡಿಯನ್ ಏರ್ಫೋರ್ಸ್ಗೆ ಇಂಟರ್ವ್ಯೂಗೆ ಆ ಥರ ಹೋಗಿದ್ರಂತೆ. ಅಲ್ಲಿ ಅವರು ಫೇಲ್ ಆಗ್ತಾರೆ, ಅಲ್ಲಿ ಸೆಲೆಕ್ಟ್ ಆಗೋದೇ ಇಲ್ಲ ಅವರು. ಬಟ್ ನಂತರದ ದಿನಗಳಲ್ಲಿ ಅವ್ರು ಹೇಳ್ತಾರೆ, ಈಗ ನೋಡಿ ನಾನು ಒಂದು ಇಂಡಿಯನ್ ಏರ್ಫೋರ್ಸ್ಗೆ ಫೇಲ್ ಆಗಿದ್ದೆ, ಬಟ್ ಈಗ ಇಂಡಿಯನ್ ಮಿಲಿಟರಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ ಎಲ್ಲದಕ್ಕೂ ಸುಪ್ರೀಂ ಕಮಾಂಡರ್ ನಾನಿದ್ದೀನಿ ಅಂತ ತುಂಬಾ ಖುಷಿಯಿಂದ ಹೇಳ್ಕೊಂತಾರೆ ಸ್ನೇಹಿತರವರು. ಸೊ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೂಡ ಯಾವುದೋ ಒಂದು ಫೇಲ್ಯೂರ್ ಆದ ತಕ್ಷಣ ಮನೆಗೆ ಹೋಗ್ಬಿಟ್ಟಿದ್ರೆ ಅವ್ರು ಏನಾದ್ರು ಆಗ್ತಿದ್ರಾ? ಫೇಲ್ಯೂರ್ ಆಯಿತು, ಇಂಡಿಯನ್ ಏರ್ಫೋರ್ಸ್ ಪ್ರಾಬ್ಲಮ್ ಆಯಿತು, ನನಗೆ ತುಂಬಾ ದಿನ ಟ್ರೈ ಮಾಡಿದ್ದೆ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರೆ ಏನಾದ್ರು ಸಕ್ಸಸ್ ಆಗ್ತಿರ್ತಾ? ಅವ್ರ ಕೆಲಸದಲ್ಲಿ ಅವರು ನಿರಂತರವಾಗಿದ್ರು. ನಂತರ ದಿನಗಳಲ್ಲಿ ಭಾರತ ಸರ್ಕಾರ ಅವ್ರು ರಿಕಗ್ನೈಸ್ ಮಾಡಿ ಅವ್ರನ್ನ ರಾಷ್ಟ್ರಪತಿಯಾಗಿ ಮಾಡಿತ್ತು. ಅದೇ ರೀತಿ ನಿಮ್ಮದು ಕೂಡ ಲೈಫಲ್ಲಿ ಯಾವುದೇ ಒಂದು ಫೇಲ್ಯೂರ್ ಆದ ತಕ್ಷಣ ನೀವು ಅದಕ್ಕೆ ಧೃತಿಗೆಡದೆ ಮತ್ತೆ ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಇದು ಸ್ಟಡಿಗೆ ಅಷ್ಟೇ. ಮತ್ತೆ ಇದು ಬೇರೆ ಯಾವ್ದಕ್ಕಾರ ಅಪ್ಲೈ ಮಾಡಿರಿ. ಈಗ ಹುಡುಗಿ ಇರ್ತಾರೆ, ಲವ್ ಸ್ಟೋರಿ ಇರ್ತದೆ ನಿಮ್ದು, ನಿನ್ನೆ ಒಂದು ಹೋಗಿ ಹೂ ಕೊಟ್ಟು ಬಂದಿರ್ತೀರಿ, ಅದನ್ನ ಒಪ್ಕೊಂಡಿರಲ್ಲ, ಮತ್ತೆ ಇವತ್ತು ರೊಚ್ಚಿಗೆದ್ದು ಫೇಲ್ ಆಗಿದೆ, ಮತ್ತೊಂದು ಗುಲಾಬಿ ತಗೊಂಡು ಮತ್ತೊಂದು ಆ ಥರದ್ದು ಆತಲ್ಲ ಕಾನ್ಸೆಪ್ಟ್. ಇದು ಸ್ಟಡಿ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಮತ್ತೆ ರೊಚ್ಚಿಗೆದ್ದು ಫೇಲ್ ಆಗೋದು ಇಂಪಾರ್ಟೆಂಟ್, ಅದು ಅಲ್ಲಿ ಕನೆಕ್ಷನ್ ಹೋಗ್ಬಾರ್ದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಹೋಗ್ತಾ ಇರ್ತಾರೆ ಕೆಲವೊಬ್ರು. ಇದು ಓನ್ಲಿ ನೀವು ಸ್ಟಡಿ ಮಾಡಿ ಸಕ್ಸಸ್ ಆಗಿ ಎಲ್ಲ ನಿಮ್ಮ ಲವ್ ಸ್ಟೋರಿಗಳು ಕೂಡ ಸಕ್ಸಸ್ ಆಗುತ್ತೆ. ಫಸ್ಟ್ ನೀವು ಬುಕ್ಸ್ ಅನ್ನ ಪ್ರೀತಿ ಮಾಡಿ. ಈ ಯಾವುದು ಈಗ ನೀವೇ ಇಷ್ಟಪಟ್ಟೆ ಎಕ್ಸಾಮ್ ಬರೆಯಕ್ಕೆ ತಾನೇ ಬಂದಿರೋದು, ಬಂದ್ರೆ ನೀಟಾಗಿ ಓದ್ಕೊಂಡು ಎಕ್ಸಾಮ್ ಪಾಸ್ ಆದ್ರೆ ನಿಮ್ಗೆ ಇಷ್ಟಪಟ್ಟವ್ರನ್ನೇ ಮದುವೆ ಆಗ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ಅದಕ್ಕೂ ನೀವು ಎಕ್ಸಾಮ್ ಕರೆಕ್ಟ್ ಮಾಡಿಲ್ಲ ಇತ್ತಾಗ ಈ ಸ್ಟೋರಿಗಳು ಸಕ್ಸಸ್ ಆಗಲ್ಲ ಸ್ನೇಹಿತರೆ. ಸಕ್ಸಸ್ ಆಗ್ಬೇಕಂದ್ರೆ ಈಗ ಯಶ್ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಯಶ್ ಮತ್ತು ರಾಧಿಕಾ ಅವರು ಕನ್ನಡದ ಸೂಪರ್ ಸ್ಟಾರ್ಗಳು ಏನಿದ್ದಾರೆ ಇಲ್ಲವರು, ಅವರೆಲ್ಲ ಅವಾಗ ಪ್ರೀತಿ ಮಾಡ್ತಾ ಇದ್ರು. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ಲಿಲ್ಲ ಅವರು. ತುಂಬಾ ಒಬ್ರಿಗೊಬ್ರು ಇಷ್ಟ ಆದ್ರೂ ಕೂಡ ಅವರ ಕೆಲಸದಲ್ಲಿ ಗಮನ ಹರಿಸ್ತಾ ಇದ್ರು. ಎಲ್ಲೂ ಕೂಡ ಅವ್ರದ್ದು ರೂಮರ್ಸ್ಗಳು ಎಲ್ಲೂ ಬರಲಿಲ್ಲ. ಅವ್ರ ಪಾಡಿಗೆ ಅವರು ಚೆನ್ನಾಗಿ ಕೆಲಸ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಇವ್ರ ಪಾಡಿಗೆ ಹುಡುಗ ಇವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಎಲ್ಲ ಸಕ್ಸಸ್ ಆದ್ಮೇಲೆ ಆಮೇಲೆ ಮದುವೆಗೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ? ಏನಾದ್ರೂ ಈ ತರ ಘಟನೆಗಳು ಕಂಡು ಬರ್ತಾವ ಅವ್ರ ಲೈಫ್ ಅಲ್ಲಿ. ಸೊ ಅದು ನಿಜವಾದ ಲೈಫ್. ಈಗ ಸುಮ್ಮನೆ ಲೈಫ್ ಅಂತ ಅನ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಈ ಕಡೆ ಸಕ್ಸಸ್ಸು ಆಗಲ್ಲ, ಈ ಕಡೆ ಲವ್ ಸ್ಟೋರಿಗಳು ಅದು ಪರ್ಫೆಕ್ಟ್ ಆಗಲ್ಲ. ಎಷ್ಟೋ ಕೇಸುಗಳು ಈ ತರ ನೋಡಿದೀವಿ ಅಲ್ವಾ? ಸೊ ಅದಕ್ಕೆ ಈ ತರ ಮಾಡೆಲ್ಗಳು ಇವನ್ನ ನೀವು ನಿಮ್ಮ ಲೈಫಲ್ಲೇ ಇದು ಘಟನೆ ನಡೆದು ಈ ತರ ಹಾಳಾಗಿ ಹೋಗಿ ಆ ತರ ಆಗ್ಬಾರ್ದು. ಬೇರೆಯವರ ಒಂದು ತಪ್ಪುಗಳಿಂದ ನೀವು ಕಂಡು ಹಿಡ್ಕೊಂಡು ಅದನ್ನ ಉದ್ಧಾರ ಆಗ್ತಾ ಆಗೋದಕ್ಕೆ ಆ ಕಡೆ ಲಕ್ಷ್ಯ ಕೊಡ್ಬೇಕು. ಅದಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ನೀಟಾಗಿ ಸ್ಟಡಿ ಮಾಡಕಂತ ನೀವೇ ಇಷ್ಟಪಟ್ಟು ಬಂದಿದ್ದೀರಿ ಅಂದ್ರೆ ನೀಟಾಗಿ ಸ್ಟಡಿ ಮಾಡ್ಬೇಕಲ್ವಾ? ಸುಮ್ಮನೆ ಬಿಟ್ಟು ಟೈಮ್ ವೇಸ್ಟ್ ಮಾಡೋದಾಗ್ಬಾರ್ದು. ಈ ತರ ಎಲ್ಲಾ ಸಬ್ಜೆಕ್ಟ್ಗಳನ್ನ ಕ್ವಶನ್ ಆನ್ಸರ್ಗಳನ್ನ ನೋಡ್ಕೊಳ್ಳಿ, ಅಥವಾ ಅದರ ಥಿಯರಿ ಓದ್ಕೊಳ್ಳಿ. ಇದು ಪಾಠ ಕೇಳೋದು ಬೋರ್ ಆದ್ರೆ ಓದ್ತಾ ಇದ್ರೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಸಬ್ಜೆಕ್ಟ್ ಬಗ್ಗೆನೆ. ನಂತರ ಅಥವಾ ಇಲ್ಲ ಮತ್ತೆ ಬೋರ್ ಆದ್ರೆ ಇದು ಬಂದು ಪಾಠ ಕೇಳಿ.
ಸೊ ಈ ತರ ಎಲ್ಲ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ಇವೆಲ್ಲ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಿ ಎಲ್ಲ ಸಬ್ಜೆಕ್ಟ್ಗಳನ್ನ ಈ ತರ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇಂಡಿಯನ್ ಪಾಲಿಟಿ ಮುಗಿದ ತಕ್ಷಣ ಇಂಡಿಯನ್ ಎಕನಾಮಿ ಕೂಡ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನೆನಪಿರ್ಲಿ, ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಭಾರತದ ರಾಷ್ಟ್ರಪತಿ ಆಗ್ಬಹುದು? 1 ಸಾರಿ, 2 ಸಾರಿ, 3 ಸಾರಿ, ಮಿತಿ ಇಲ್ಲ. ಯಾವುದು ಸರಿಯಾದ ಉತ್ತರ? ಇದಕ್ಕೆ ಮಿತಿನೇ ಇಲ್ಲ. ಎಷ್ಟು ಬೇಕಾದಷ್ಟು ಸಾರ್ತಿ ಆದ್ರೂ ಭಾರತದ ರಾಷ್ಟ್ರಪತಿ ಆಗ್ಬಹುದು. ನಮ್ಮ ಭಾರತದಲ್ಲಿ ರಾಷ್ಟ್ರಪತಿ ಹೈಯೆಸ್ಟ್ ಯಾರಾಗಿದ್ದಾರೆ ಮತ್ತು ಎಷ್ಟು ಸಾರ್ತಿ ಆಗಿದ್ದಾರೆ ಇದೇ ಅದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ಕ್ವಶನ್, ಭಾರತದಲ್ಲಿ ಉಪರಾಷ್ಟ್ರಪತಿ ಇದಾರಲ್ಲ ಅವರು ಎಷ್ಟು ಸಾರ್ತಿ ಆಗಿದ್ದಾರೆ ಮತ್ತು ಯಾರವರು? 2 ಸಲ ಆಗಿದಾರ, 3 ಸಲ ಆಗಿದಾರ, ಎಷ್ಟು ಜನ ಆತರ ಆಗಿದ್ದಾರೆ 2 ಸಲ? ಆ ತರ ಪಾಯಿಂಟ್ ಅನ್ನ ಕೂಡ ಹೇಳಿ ಕ್ವಶನ್ ಕೇಳಿದ್ದಾರೆ ಇವೆಲ್ಲ. ಇದೇ ರೀತಿ ಒಂದೊಂದು ಸಬ್ಜೆಕ್ಟ್ ಗೆ ಕಂಪ್ಲೀಟ್ ಆಗಿ ಈ ತರ ಡೀಟೇಲ್ ಆಗಿ ತಿಳ್ಕೊಂಡು ಹೋಗ್ಬಿಟ್ರೆ ಏನ್ ಬೇಕಾದ್ ಕೇಳಿದ್ರು ನೀವು ಪಾಸ್ ಆಗ್ತೀರಿ ಸ್ನೇಹಿತರೆ. ಸಿಸ್ಟಮ್ ಆಫ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಯೂಸ್ಡ್ ಇನ್ ಇಂಡಿಯಾ ಟು ಎಲೆಕ್ಟ್. ಅನುಪಾತದ ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ಭಾರತದಲ್ಲಿ ಆಯ್ಕೆ ಮಾಡಲು. ಯಾರನ್ನ ಆಯ್ಕೆ ಮಾಡಲು ಈ ಅನುಪಾತದ ಪ್ರಾತಿನಿಧ್ಯ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಯೂಸ್ ಮಾಡ್ತಾರೆ? ಓಕೆ, ಇದು ಸರಿಯಾದ ಉತ್ತರ ಯಾವುದು? ಪ್ರಧಾನಿಯವರ ಅಥವಾ ರಾಜ್ಯಪಾಲರು, ರಾಷ್ಟ್ರಪತಿ, ಸಂಸತ್ತಿನ ಸದಸ್ಯರು. ಯಾರನ್ನ? ರಾಷ್ಟ್ರಪತಿಯವರನ್ನ. ಮತ್ತೆ ಯಾರ್ಯಾರನ್ನ ಈ ತರ ಮಾಡ್ತಾರೆ? ಹಿಂಗಂದ್ರೆ ಏನಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಯಾರನ್ನ ಈ ತರ ಆಯ್ಕೆ ಮಾಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಪ್ರೆಸಿಡೆಂಟ್, ರಾಷ್ಟ್ರಪತಿಯವರನ್ನ ಈ ರೀತಿ ಆಯ್ಕೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಮೆಥಡ್ ಮೂಲಕ. ನಂತರ ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿಯವರನ್ನ ಕೂಡ ಇದೇ ರೀತಿ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ನಂತರದಲ್ಲಿ ನಿಮ್ಮ ರಾಜ್ಯಸಭಾ ಮೆಂಬರ್ಸ್ ಇರ್ತಾರಲ್ಲ, ರಾಜ್ಯಸಭಾ ಕರ್ನಾಟಕದಿಂದ 12 ಜನ ಆಯ್ಕೆ ಆಗ್ತಾರಲ್ಲ, 2 ವರ್ಷಕ್ಕೊಮ್ಮೆ 4 ಜನ ಆಯ್ಕೆ ಆಗ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ 4 ಜನ, ಟೋಟಲ್ 12 ಜನ ಆಯ್ಕೆ ಆಗ್ತಾರೆ ಕರ್ನಾಟಕದಿಂದ. ಸೊ ಹೈಯೆಸ್ಟ್ ಯಾವ ರಾಜ್ಯದಿಂದ ಆಗ್ತಾರೆ ಅದು ಕೂಡ ಕಮೆಂಟ್ ಅಲ್ಲಿ ಹೇಳ್ತಾ ಹೋಗಿ ಸ್ನೇಹಿತರೆ. ಈ ತರ ರಾಜ್ಯಸಭಾ ಮೆಂಬರ್ ಇದಾರಲ್ಲ ಅವರು ಕೂಡ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ಇದೇ ರೀತಿ MLC, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ನಮ್ಮ ರಾಜ್ಯದ ವಿಧಾನ ಪರಿಷತ್ ಇದೆಯಲ್ಲ ಅದಕ್ಕೂ ಕೂಡ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಮೆಥಡ್ ಮೇಲೆನೆ ಆಯ್ಕೆ ಆಗ್ತಾರೆ. ನಂತರ ಇನ್ನೊಂದು ಪಾರ್ಲಿಮೆಂಟರಿ ಕಮಿಟಿ. ಪಾರ್ಲಿಮೆಂಟರಿ ತುಂಬಾ ಕಮಿಟಿಗಳಿರ್ತಾವಲ್ಲ ಸ್ನೇಹಿತರೆ, ಅಲ್ಲಿ ಕೂಡ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ಯಾಕೆ ಹೀಗೆ? ಹಿಂಗಂದ್ರೆ ಏನು ಅಂದ್ರೆ ಪಾರ್ಲಿಮೆಂಟರಿ ಕಮಿಟಿ ಇದೆ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ಕಮಿಟಿಯಲ್ಲಿ ಈಗ ರೂಲಿಂಗ್ ಪಾರ್ಟಿ ಇರ್ತದಲ್ಲ, ಆಡಳಿತ ಪಕ್ಷ, ಈಗ ಅಕಸ್ಮಾತ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಇರ್ಲಿಕ್ಕೆ ಆಡಳಿತ ಪಕ್ಷ ಅವರೇ ಇದ್ ಬಿಡ್ತಿದ್ರು ಪಾರ್ಲಿಮೆಂಟರಿ ಕಮಿಟಿಯಲ್ಲಿ, ಎಲ್ಲ ಅವರೇ ಇದ್ ಬಿಡ್ತಿದ್ರು. ಈಗ ಹಂಗಿದೆಯಾ? ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಅವರು ಎಲೆಕ್ಷನ್ ಅಲ್ಲಿ ಎಷ್ಟು ಗೆದ್ದಿದ್ದಾರೆ ಆ ಅನುಪಾತದ ಮೇಲೆ, ಅನುಪಾತದ ಪ್ರಾತಿನಿಧ್ಯ. ಈಗ ಯಾರೋ ಒಬ್ರು 10 ಗೆದ್ದಿರ್ತಾರೆ ಎಂಪಿಗಳನ್ನ, ಕೆಲವೊಬ್ರು 30 ಎಂಪಿಗಳನ್ನ ಗೆದ್ದಿರ್ತಾರೆ, ಕೆಲವೊಬ್ರು ಈಗ ಬಿಜೆಪಿ 240 ಗೆದ್ದಿದೆ. ಸೊ ಆ ಪ್ರಪೋರ್ಷನ್ ಮೇಲೆ, ಆ ಅನುಪಾತದ ಮೇಲೆ ಪ್ರಾತಿನಿಧ್ಯವನ್ನ ಆ ಕಮಿಟಿಯಲ್ಲಿ ಕೊಡ್ಲಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಆಡಳಿತ ಪಕ್ಷನ ಅಷ್ಟು ಕಮಿಟಿಗೆ ಇಟ್ಕೊಂಡು ಅದೇನು ಅಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ, ಏನ್ ಬೇಕಾದ್ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಹಂಗಾಗಿ ಸಂವಿಧಾನದಲ್ಲಿ ಈ ತರ ಕೊಟ್ಟಿದ್ದಾರೆ. ಪಾರ್ಲಿಮೆಂಟರಿ ಕಮಿಟಿ, MLC, ರಾಜ್ಯಸಭಾ, ವೈಸ್ ಪ್ರೆಸಿಡೆಂಟ್, ಪ್ರೆಸಿಡೆಂಟ್, ಇವರಿಗೆಲ್ಲ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ಇದನ್ನ ಇನ್ ಡೀಟೇಲ್ ಆಗಿ ಈ ತರ ಇವ್ರನ್ನ ಎಲೆಕ್ಷನ್ ಹೇಗೆ ನಡೀತದೆ, ರಾಜ್ಯಸಭಾ ಚಾಪ್ಟರ್ ಆಗುವಾಗ, ವೈಸ್ ಪ್ರೆಸಿಡೆಂಟ್ ಚಾಪ್ಟರ್ ಹೇಳುವಾಗ, ಪ್ರೆಸಿಡೆಂಟ್ ಚಾಪ್ಟರ್ ಹೇಳುವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ 5 ಪಾಯಿಂಟ್ಗಳನ್ನು ನೆನ್ಪಿಡಿ. ರಾಜ್ಯದ ರಾಜ್ಯಪಾಲರನ್ನು ಯಾರು ವಜಾಗೊಳಿಸಬಹುದು? ಯಾರು ತೆಗೆದಾಕ್ತಾರೆ ರಾಜ್ಯಪಾಲರನ್ನ? ರಾಜ್ಯ ವಿಧಾನಸಭೆ ತೆಗೆದಾಕತ್ತೆ, ಸಂಸತ್ತು ತೆಗೆದಾಕತ್ತೆ, ರಾಷ್ಟ್ರಪತಿಯವರು ತೆಗೆದಾಕ್ತಾರೆ, ಮಂತ್ರಿಗಳ ಪರಿಷತ್ತು ತೆಗೆದಾಕ್ತಾರೆ. ಯಾರು ತೆಗೆದಾಕ್ತಾರೆ ಸ್ನೇಹಿತರೆ? ಇದನ್ನ ಪ್ರೆಸಿಡೆಂಟ್ ಅವರೇ ತೆಗೆದುಹಾಕುವಂಥದ್ದು. ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡೋದು ಅದು ಕೂಡ ಪ್ರೆಸಿಡೆಂಟೇ. ಬಟ್ ಮಂತ್ರಿ ಮಂಡಲ, ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಶಿಫಾರಸಿನ ಮೇಲೆ, ಶಿಫಾರಸು ಮಾಡೋದು ಯಾರು? ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಷ್ಟೇ ಕೊಟ್ಟರು ಕೂಡ ಓಕೆ, ಅದು ಶಿಫಾರಸ್ ಮಾಡೋದು. ಓಕೆ, ವಜಾಗೊಳಿಸೋದು ಯಾರು? ಮಂತ್ರಿ ಪರಿಷತ್ತು, ಕೌನ್ಸಿಲ್ ಆಫ್ ಮಿನಿಸ್ಟರ್. ಅವರು ವಜಾಗೊಳಿಸಕ್ ಬರಲ್ಲ, ಅವರು ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಮಂತ್ರಿಗಳ ಪರಿಷತ್ತು ಶಿಫಾರಸು ಮಾತ್ರ ಮಾಡಬಹುದು, ಬಟ್ ತೆಗೆದು ಹಾಕೋದು ಅಥವಾ ಅವ್ರು ಅಪಾಯಿಂಟ್ ಮಾಡೋದು ರಾಷ್ಟ್ರಪತಿನೇ. ಓಕೆ, ನೆನ್ಪಿಡಿ. ಈಗ ಭಾರತದ ರಾಷ್ಟ್ರಪತಿ ಈ ತರ ತೆಗೆದಾಕ್ತಾರೆ ಅಂತ ಹೇಳಿದ್ವಲ್ಲ, ಅದು ಕರ್ನಾಟಕದ ರಾಜ್ಯಪಾಲರು ಯಾರಿದ್ದಾರೆ ಈಗ ಸದ್ಯಕ್ಕೆ, ಮತ್ತು ಫಸ್ಟ್ ರಾಜ್ಯಪಾಲರು ಯಾರು? ಈ ರೀತಿ ಕ್ವಶನ್ ಗಳನ್ನ ಕೇಳ್ತಿರ್ತಾರೆ. ಸೊ ಹೇಳಿ. ಅಂಡ್ ಇಲ್ಲಿ ಭಾರತದ ರಾಷ್ಟ್ರಪತಿ ಅಧಿಕಾರಾವಧಿಯಲ್ಲಿ ಕೆಳಗಿನ ಯಾವುದು ಸರಿಯಾಗಿದೆ? ರಾಷ್ಟ್ರಪತಿಯವರ ಅಧಿಕಾರಾವಧಿ ಇಲ್ಲ, ಯಾವುದು ಸರಿ ಇದೆ? ಆಪ್ಷನ್ ಎ ಏನ್ ಹೇಳ್ತಾ ಇದೆ? ರಾಷ್ಟ್ರಪತಿಯವರು 5 ವರ್ಷಗಳ ಕಾಲ ಚುನಾಯಿತರಾಗಿರ್ತಾರೆ, ಮತ್ತ ತಕ್ಷಣದ ಮರು ಚುನಾವಣೆಗೆ ಅರ್ಹರಾಗಿರ್ತಾರೆ. 5 ವರ್ಷ ಮುಗಿತಾ, ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ನಡೀತಲ್ಲ, ಅದಕ್ಕೆ ಮತ್ತೆ ಅರ್ಹರಾಗಿರ್ತಾರೆ, ಮತ್ತು 2 ಅವಧಿಗೆ ಮಾತ್ರ ಸೇವೆ ಸಲ್ಲಿಸಬಹುದು ಅಂತ ಹೇಳ್ತಾರೆ. ಈ ಸಲ 5 ವರ್ಷ, ಮತ್ತೆ 5 ವರ್ಷ ಇಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅದು ಸರಿನಾ ತಪ್ಪಾ ಅಂತ ಹೇಳ್ಬೇಕು. ಆಪ್ಷನ್ ಬಿ, 5 ವರ್ಷಗಳ ಕಾಲ ಚುನಾಯಿತರಾಗಿರ್ತಾರೆ, ಆದರೆ ತಕ್ಷಣದ ಮರು ಚುನಾವಣೆಗೆ ಅರ್ಹರಾಗಿದ್ದಾರೆ. ನೆಕ್ಸ್ಟ್ ಇಮಿಡಿಯೇಟ್ ಮತ್ತೆ 5 ವರ್ಷಕ್ಕೆ ಎಲೆಕ್ಷನ್ ನಡೀತದಲ್ಲ, ಅದಕ್ಕೆ ಅರ್ಹರಾಗಿದ್ದಾರೆ, ಮತ್ತು ಯಾವುದೇ ಅವಧಿಗೆ ಸೇವೆ ಸಲ್ಲಲು ಮತ್ತು ಬೇಕಾದಷ್ಟು ಸರ್ತಿ, ಅಂದ್ರೆ 5 ವರ್ಷ ಆದ್ಮೇಲೆ ಮತ್ತೆ ನೆಕ್ಸ್ಟ್ 5 ವರ್ಷ, ಮತ್ತೆ ನೆಕ್ಸ್ಟ್ 5 ವರ್ಷ, ಈ ತರ ಇದೆ ಅಂತ ಆಪ್ಷನ್ ಬಿ ಹೇಳ್ತಾ ಇದೆ.
ಆಪ್ಷನ್ ಸಿ ಹೇಳುತ್ತೆ 5 ವರ್ಷಗಳ ಕಾಲ ಚುನಾಯಿತರಾದರೆ ಮತ್ತು ಮರು ಚುನಾವಣೆ ಇಲ್ಲ. ಅವರು ಒಂದ್ಸಲ 5 ವರ್ಷ ಆಗಿ ಮನೆಗೆ ಹೋಗ್ಬಿಡ್ಬೇಕು, ನೆಕ್ಸ್ಟ್ ಎಲೆಕ್ಷನ್ ನಿಂದ್ರಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ. ಡಿ ಮೇಲಿನ ಯಾವುದಲ್ಲ. ಯಾವುದು ಸರಿ ಇದೆ? ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 5 ವರ್ಷ ನಿಲ್ತಾರೆ, ಇಮ್ಮಿಡಿಯೇಟ್ ನೆಕ್ಸ್ಟ್ ಚುನಾವಣೆ ಮರು ಚುನಾವಣೆಗೆ ಅದಕ್ಕೂ ನಿಲ್ತಾರೆ, ಮತ್ತು ಬೇಕಾದಷ್ಟು ಚುನಾವಣೆಗೆ ಮತ್ತೆ ಮತ್ತೆ ಪದೇ ಪದೇ ನಿಂತುಕೊಂಡು. ಇದು ಆಪ್ಷನ್ ಏನಾಗುತ್ತೆ, USA ಪ್ರೆಸಿಡೆಂಟ್ ಅನ್ನ ಹೋಲುತ್ತೆ. ಬಟ್ USA 5 ವರ್ಷ ಅಲ್ಲ 4 ವರ್ಷ. USA ದವ್ರು ಏನ್ ಹೇಳುತ್ತೆ ಅಂದ್ರೆ, USA ಅಮೆರಿಕದ ಅಧ್ಯಕ್ಷರು ಇರ್ತಾರಲ್ಲ, ಅವರು 4 ವರ್ಷ ಅಧಿಕಾರಾವಧಿ. ಅದಾದ ತಕ್ಷಣ ಮತ್ತೆ ಮರು ಚುನಾವಣೆಗೆ ಅರ್ಹರ ಇರ್ತಾರ ಅವರು. ಅದಾದ ನಂತರ ಬರೀ 2 ಅವಧಿಗೆ ಮಾತ್ರ ಅವರು, 2 ಅವಧಿ ಅಷ್ಟೇ ಅಲ್ವಾ. ಸೊ ಅದು ಬಟ್ ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಾರಿ ಆಗ್ಬೋದು. ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ರಾಷ್ಟ್ರಪತಿಗಳ ಅಡಿಯಲ್ಲಿವೆ, ಅವರ ಅಂಡರಲ್ಲೇ ಬರ್ತಾವು. ಇದು ರಾಷ್ಟ್ರಪತಿಯ ಈ ಕೆಳಗಿನ ಯಾವ ಅಧಿಕಾರದಲ್ಲಿ ಬರ್ತದೆ? ರಾಷ್ಟ್ರಪತಿ ತುಂಬಾ ಅಧಿಕಾರಗಳಿರ್ತಾವಲ್ಲ, ಯಾವ್ಯಾವ ಇರ್ತಾವು? ಕಾರ್ಯನಿರ್ವಾಹಕ ಅಧಿಕಾರ ಇರ್ತಾವು, ಶಾಸಕಾಂಗದ ಅಧಿಕಾರ, ತುರ್ತು ಪರಿಸ್ಥಿತಿ ಅಧಿಕಾರ, ನ್ಯಾಯಾಂಗ ಅಧಿಕಾರ. ಯಾವ ಅಧಿಕಾರದಲ್ಲಿ ಈ ಪಾಯಿಂಟ್ ಬರುತ್ತೆ? ಸರಿಯಾದ ಉತ್ತರ ಯಾವುದು? ಕಾರ್ಯನಿರ್ವಾಹಕ ಆಡಳಿತ ಅಧಿಕಾರ, ಎಕ್ಸಿಕ್ಯೂಟಿವ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅಡಿಯಲ್ಲಿ ಬರ್ತದೆ. ಓಕೆ, ಈ ಲಿಸ್ಟ್ಗಳನ್ನು ನೋಡಿ, ಸಾಕಷ್ಟು ಬಾರಿ ಕೇಳಿದ್ದಾರೆ. ಶಾಸಕಾಂಗ ಅಧಿಕಾರ ಯಾವ್ಯಾವ ಬರ್ತಾವು, ತುರ್ತು ಅಧಿಕಾರ ಯಾವುದು, ನ್ಯಾಯಾಂಗ ಅಧಿಕಾರ ಯಾವುದು, 4 ಆಪ್ಷನ್ ಕೊಟ್ಟು ಇದರಲ್ಲಿ ಯಾವುದು ಶಾಸಕಾಂಗ ಅಧಿಕಾರ, ಯಾವುದು ನ್ಯಾಯಾಂಗ ಅಧಿಕಾರ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಎಲ್ಲ ಗೊತ್ತಿರಬೇಕು. ಆ ಚಾಪ್ಟರ್ ಬಂದಾಗ ಮತ್ತೆ ಡೀಟೇಲ್ ಆಗಿ ಹೇಳ್ತೇನೆ. ಸರಿ, ಈಗ ಕೆಳಗಿನಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಯ ಶಾಸಕಾಂಗ ಅಧಿಕಾರ ಅಲ್ಲ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಂತ ಕೇಳ್ತಾರೆ. ಯಾವುದು ರಾಷ್ಟ್ರಪತಿಯವರ ಶಾಸಕಾಂಗ ಅಧಿಕಾರ ಅಲ್ಲ ಅನ್ನೋದು ಹೇಳಬೇಕು. ಓಕೆ, ರಾಜ್ಯಸಭೆಗೆ 12 ಸದಸ್ಯರನ್ನು ಮತ್ತು 2 ಆಂಗ್ಲೋ ಇಂಡಿಯನ್ಸ್ ಭಾರತೀಯ ಸದಸ್ಯರನ್ನು ಲೋಕಸಭೆಗೆ ನೇಮಕ ಮಾಡಲಾಗಿದೆ. ಇದು ಅವರ ಶಾಸಕಾಂಗ ಅಧಿಕಾರ ಹೌದಾ? ಈಗ ಆಂಗ್ಲೋ ಇಂಡಿಯನ್ ಅನ್ನೋದು ತೆಗೆದುಹಾಕಿದ್ದಾರೆ, ಬಟ್ ಸಂವಿಧಾನದಲ್ಲಿ ಆತರ ಇತ್ತು. ಅದನ್ನ ಈಗ ಸದ್ಯಕ್ಕೆ ಅವರ ಅಧಿಕಾರ ಹೌದಾ ಅಲ್ಲ ಅಂತ ಹೇಳ್ಬೇಕು. ನೀವು ಇದೆಯಾ ಅಧಿಕಾರ ಯಾವುದು ಅಲ್ಲ ಅನ್ನೋದನ್ನ ಚೂಸ್ ಮಾಡಬೇಕು. ಸಂಸತ್ತು ಅಂಗೀಕರಿಸಿದ ಯಾವುದೇ ಮಸೂದೆಗೆ ಒಪ್ಪಿಗೆ ಅಥವಾ ತಡೆ ಹಿಡಿಯುವುದು. ಈ ಸಂಸತ್ತು ಲೋಕಸಭಾ ರಾಜ್ಯಸಭೆ ಅಂಗೀಕಾರ ಮಾಡ್ತದೆ, ಆ ಮಸೂದೆಗೆ ಒಪ್ಪಿಗೆ ಆದ್ರೂ ಕೊಡಬಹುದು ರಾಷ್ಟ್ರಪತಿ ಅಥವಾ ತಡೆ ಹಿಡಿಬಹುದು. ಇದು ಶಾಸಕಾಂಗ ಅಧಿಕಾರ ಹೌದಾ ಅಲ್ಲ ಅಂತ ಹೇಳಬೇಕು. ಹಣಕಾಸು ಮಸೂದೆಗಳನ್ನು ಪರಿಚಯಿಸಲು ಅನುಮತಿ ಕೊಡುವಂಥದ್ದು. ಇಲ್ಲಿ ಮನಿ ಬಿಲ್ಗಳನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ ಅದಕ್ಕೆ ಅನುಮತಿ ಕೊಡ್ತಾರೆ ಅಂತ ಅನ್ನುವಂಥದ್ದು. ಇಲ್ಲಿ ಯಾವುದು ಅಧಿಕಾರ ಅಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಯಾವುದು ಅಲ್ಲ ಅಂದ್ರೆ ಇದು ಅಲ್ಲ. ಓಕೆ, ಹಣಕಾಸು ಮಸೂದೆ ಪರಿಚಯ ಮಾಡೋದಕ್ಕೆ ಅನುಮತಿ ಯಾರು ಕೊಡ್ತಾರೆ? ರಾಷ್ಟ್ರಪತಿನೇ ಕೊಡ್ತಾರೆ, ಕರೆಕ್ಟ್ ಅದು. ಬಟ್ ಅದು ಶಾಸಕಾಂಗ ಅಧಿಕಾರನ? ಶಾಸಕಾಂಗ ಅಧಿಕಾರ ಅಲ್ಲ. ಇದು ಶಾಸಕಾಂಗ ಅಧಿಕಾರ ಹೌದು, ಇದು ಕೂಡ ಶಾಸಕಾಂಗ ಅಧಿಕಾರ. ಇದು ಹಣಕಾಸು ಮಸೂದೆ ಪರಿಚಯ ಮಾಡೋದಕ್ಕೆ ಲೋಕಸಭೆಯಲ್ಲಿ ಅನುಮತಿ ಕೊಡೋದು ರಾಷ್ಟ್ರಪತಿನೇ. ಬಟ್ ಇದು ಕರೆಕ್ಟ್ ಆನ್ಸರ್ ಇದ್ರೂ ಕೂಡ ಶಾಸಕಾಂಗ ಅಧಿಕಾರ ಅಡಿಯಲ್ಲಿ ಬರಲ್ಲ. ಮತ್ತೆ ಯಾವ್ದು ಅಧಿಕಾರ? ಈ ಅಧಿಕಾರ ಬರುವಂತದ್ದು ಫೈನಾನ್ಸಿಯಲ್ ಪವರ್ಸ್. ಇದು ಹಣಕಾಸಿನ ಅಧಿಕಾರದಲ್ಲಿ ಬರ್ತದೆ. ರಾಷ್ಟ್ರಪತಿಯವರ ಹಣಕಾಸಿನ ಅಧಿಕಾರದಲ್ಲಿ ಇದು ಬರುವಂತದ್ದು. ಓಕೆ, ಸೊ ನೆನ್ಪಿಡ್ಬೇಕು. ಒಂದು ವೇಳೆ ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದಂತೆ ವಿವಾದ ಉಂಟಾದರೆ ಅದನ್ನು ಡ್ಯಾಶ್ಗೆ ಉಲ್ಲೇಖಿಸಲಾಗುತ್ತದೆ. ಯಾರಿಗೆ ಕಳಿಸ್ತಾರೆ ಅದನ್ನ? ಯಾರ ಹತ್ರ ಹೋಗ್ಬೇಕು? ವಿವಾದ ಉಂಟಾದರೆ ಮುಖ್ಯ ಚುನಾವಣಾ ಆಯುಕ್ತರ ಹತ್ರ ಹೋಗ್ಬೇಕಾ? ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿದ್ದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಅವ್ರ ಹತ್ರ ಹೋಗ್ಬೇಕಾ? ಅಟಾರ್ನಿ ಜನರಲ್ಗೆ ಹೋಗ್ಬೇಕಾ? ಸಾಲಿಸಿಟರ್ ಜನರಲ್ ಯಾರ ಹತ್ರ ಹೋಗ್ಬೇಕು? ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಚುನಾವಣೆ ಮುಗಿದ ಮೇಲೆ ಏನೇ ಇದ್ರು ಸುಪ್ರೀಂ ಕೋರ್ಟ್, ಚುನಾವಣೆ ನಡೀತಿರುವಂತ ಟೈಮಲ್ಲಿ ಮಾತ್ರ ಮುಖ್ಯ ಚುನಾವಣಾ ಆಯುಕ್ತರದು ಅವ್ರದ್ದಿರ್ತದೆ ಎಲೆಕ್ಷನ್ ಕಮಿಷನ್ದು. ಚುನಾವಣೆ ಮುಗಿದ ಮೇಲೆ ಅದು ಕಂಪ್ಲೀಟ್ ಆಗಿ ವಿವಾದ ಉಂಟಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಇದು ವೆರಿ ಬೇಸಿಕ್ ಕ್ವಶನ್, ಸಿಂಪಲ್ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಸಾಕಷ್ಟು ಕ್ವಶನ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ವಿಡಿಯೋಗಳನ್ನು ನಾನು ಬಿಡ್ತೀನಿ. ಇದೆಲ್ಲ ನೀಟಾಗಿ ಕುತ್ಕೊಂಡು ಓದಿ. ಯಾರ್ಯಾರು ಸರ್ಕಾರಿ ನೌಕರರಿದ್ದೀರಿ, ಇನ್ನೂ ಕೂಡ ಹೆಚ್ಚಿನ ಹುದ್ದೆಗೆ ಅಲಂಕಾರ ಮಾಡಬೇಕು ಅಂತ ಆಸೆ ಇದ್ದರೆ ಈ ಥರ ಸಂಡೇ ಸ್ಯಾಟರ್ಡೇ ನಿಮ್ಗೆ ರಜೆ ಇದ್ದಾಗ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಓದೋದು ಬೋರ್ ಆದರೆ ಈ ಥರ ವಿಡಿಯೋಗಳನ್ನು ಕೇಳಿ. ಒಂದ್ಸಲ ಇಡೀ ಪಾಲಿಟಿ ಪರ್ಫೆಕ್ಟ್ ಆಗ್ತೀರಿ. ಬೇಕಾದ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು IAS ಅವರಿಗೂ ರೆಡಿ ಮಾಡಿಸ್ತೇನೆ ನಾನು ನಿಮಗೆ. ಬಟ್ ನೀವು ಸಾಕಷ್ಟು ಜನ ಇದನ್ನ ವಿಡಿಯೋಗಳನ್ನು ನಾನು ಹೇಳ್ತಾ ಇರೋದು ನೀವು ಲೈಕ್ ಮಾಡ್ತಾ ಇದ್ರೆ ನನಗೂ ಏನನ್ಸುತ್ತೆ, ಓಕೆ ಇವರಿಗೆ ಅರ್ಥ ಆಗ್ತದೆ, ಈಜಿ ಆಗ್ತದೆ, ಇಷ್ಟ ಆಗಿದೆ ಅಂತ ಗೊತ್ತಾಗ್ತದೆ. ತುಂಬ ಲೈಕನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ತುಂಬ ಜನ ಸ್ಟೂಡೆಂಟ್ಗಳು ನೋಡ್ತಾ ಇದ್ರೆ ನಮಗೂ ಒಂದು ಖುಷಿ ಅಲ್ವಾ. ಸಾಕಷ್ಟು ಜನ ಸ್ಟೂಡೆಂಟ್ಗಳು ನಾನು ಹೇಳಿದಂತನ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಹೆಲ್ಪ್ ಆಗ್ತಾಯಿದೆ ಅಂದರೆ ನಮಗೂ ಕೂಡ ಖುಷಿ ಅನಿಸುತ್ತೆ. ಸೊ ನೀವು ಆ ಥರ ನಿಮ್ಗೇನಿದು ಫ್ರೀ, ಅದು
ಯಾವುದು ಈ ಥರ ಲೈಕ್ ಮಾಡೋದು ಶೇರ್ ಮಾಡುವಂಥದ್ದು ಅದನ್ನು ಮಾಡಿ. ಅವಾಗ ನಾವು ಮೋಟಿವೇಟ್ ಆಗುತ್ತೆ, ಸಾಕಷ್ಟು ವಿಡಿಯೋಗಳನ್ನು ನಿಮಗೋಸ್ಕರ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಚೆನ್ನಾಗಿ ಓದಿ, ಒಳ್ಳೇದಾಗಲಿ. ಟೈಮ್ ವೇಸ್ಟ್ ಮಾಡಿಬಿಡಿ, ಅನ್ನೆಸೆಸರಿ ವೇಸ್ಟ್ ಆಗಬಾರ್ದು. ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇರಿ, ಎಷ್ಟು ಅವರು ಓದಿದ್ರಿ, ಹೇಗೆ ಓದಿದ್ರಿ, ಏನು ಪ್ರಾಬ್ಲಮ್ ಇದೆ, ನಿಮ್ಮ ಸಮಸ್ಯೆಗಳೇನಿದ್ರು ಅದನ್ನು ಕೂಡ ಹೇಳ್ತಾ ಹೋಗಿ. ಬೇಕಾದ್ರೆ ಓದೋದಿದ್ರೆ ಯಾವತ್ತಾದರೂ ನಾನು ನಿಮ್ಮ ಕ್ವಶನ್ಗಳನ್ನು ತೊಗೊಂಡು ಅದನ್ನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಏನೇನು ನಿಮ್ಗೆ ಸೊಲ್ಯೂಷನ್ ಇರ್ತಾವೆ ಅನ್ನುವಂಥದ್ದು. ಇಷ್ಟು ನೀಟಾಗಿ ಓದಿ ಸ್ನೇಹಿತರೆ, ಆರಾಮಾಗಿ ಈಸಿಯಾಗಿ ಪಾಸ್ ಆಗ್ಬೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಆ ಥರ ಆದರೆ ವರ್ಕೌಟ್ ಆಗಲ್ಲ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಮತ್ತೆ ಭೇಟಿ ಆಗೋಣ.